ಇರುವ ಸಂಘರ್ಷ ರಥಯಾತ್ರೆ ಮಾರ್ಚ್ 27ರಂದು ಬೀದರ್ನಲ್ಲಿ ಆರಂಭವಾಗಲಿದ್ದು, ರಾಜ್ಯಾಧ್ಯಕ್ಷ ನಾರಾಯಣಗೌಡ ಚಾಲನೆ ನೀಡಲಿದ್ದಾರೆ. ರಥಯಾತ್ರೆ ಸಂಬಂಧ ಚಾಮರಾಜನಗರ ಜಿಲ್ಲೆಯಲ್ಲಿ ಕಾರ್ಯಕ್ರಮಕ್ಕೆ ಸಿದ್ಧತೆ ಮಾಡಿಕೊಳ್ಳಬೇಕು ಎಂದರು. ರಾಜ್ಯದ ಉತ್ಪನ್ನಗಳು ಹಾಗೂ ಉದ್ಯೋಗಗಳು ಹೊರ ರಾಜ್ಯಕ್ಕೆ ತಲುಪದಂತೆ ನೋಡಿಕೊಳ್ಳಬೇಕು. ಉತ್ಪನ್ನಗಳ ಪ್ಲಾಸ್ಟಿಕ್ ಕವರ್ ಮೇಲೆ ಸಂಪೂರ್ಣ ಕನ್ನಡ ಬಳಕೆ ಇರಬೇಕು. ಅಲ್ಲದೆ ಉದ್ಯೋಗ ವಂಚಿತ ವ್ಯಕ್ತಿಗಳಿಗೆ ವಿಚಾರ ಸಂಕಿರಣ ನಡೆಸಿ ಪ್ರತಿಯೊಬ್ಬರಿಗೂ ಉದ್ಯೋಗ ದೊರೆಯುವಂತೆ ಮಾಡಬೇಕು ಎಂದರು. ಶಪಥವನ್ನು ಮಾಡೋದು ಏನು ವಿಚಾರ ಅಂತ ಹೇಳಿದ್ರೆ, ಇವತ್ತು ದಿನ ನಮ್ಮ ನಾಡಿನಲ್ಲಿ ಆಗುವಂಥ ಉತ್ಪಾದನೆ ಆಗುವಂಥ ಒಂದಷ್ಟು ಉತ್ಪಾದನೆಗಳಾಗ್ಬೋದು ಮತ್ತು ಉದ್ಯೋಗಗಳಾಗ್ಬೋದು, ಎಲ್ಲ ಹೊರ ರಾಜ್ಯದ ಹೊರ ರಾಜ್ಯದ ಒಂದು ಜನರಿಗೆ ಇವತ್ತು ದಿನ ಅದು ತಲುಪ್ತಾ ಇದೆ. ಆ ನಿಟ್ಟಿನಲ್ಲಿ ಇವತ್ತು ದಿನ ಅದನ್ನು ಸರಿಪಡಿಸಬೇಕು. ನಮ್ಮ ನಾಡಿನಲ್ಲಾಗುವಂಥ ಉದ್ಯೋಗ ನಮ್ಮ ನಾಡಿನ ಮಕ್ಕಳಿಗೆ ಸಿಗಬೇಕು ಮತ್ತು ನಮ್ಮ ನಾಡಿನಲ್ಲಿ ಉತ್ಪತ್ತಿಯಾಗುವಂಥ ಎಲ್ಲ ಒಂದು ಉತ್ಪಾದನೆಗಳ ಮೇಲೆ ಕನ್ನಡವನ್ನು ಬಳಸಬೇಕು. ಇವತ್ತು ದಿನ ನೀವು ಯಾವುದೇ ಒಂದು ಉತ್ಪಾದನೆ ಆಗುವಂಥ ಕವರ್ ಮೇಲೆ ನೋಡಿ, ಮೇಲ್ಗಡೆ ಮುದ್ರಣ ಆಗಿರೋದು ಬರೀ ಇಂಗ್ಲೀಷ್ನಲ್ಲಾಗಿರುತ್ತೆ ಅಥವಾ ಹಿಂದಿಲಾಗಿರುತ್ತೆ. ಮತ್ತು ಅವರೊಂದಷ್ಟು ಯಾವ ರೀತಿ ಬಳಸಬೇಕು ಅಂತ ಒಂದು ಬಳಕೆಗೆ ತಿಳುವಳಿಕೆ ಒಂದು ನೀಡುವಂಥ ಒಂದು ಪುಟವನ್ನು ಹಾಕಿರ್ತಾರೆ. ನೂತನವಾಗಿ ಯಳಂದೂರು ತಾಲೂಕು ಅಧ್ಯಕ್ಷರಾಗಿ ರಮೇಶರನ್ನು ಆಯ್ಕೆ ಮಾಡಲಾಯಿತು. ಇನ್ನು ಈ ಸಂದರ್ಭದಲ್ಲಿ ಕಾರವೇ ಪ್ರಭಾವ ಜಿಲ್ಲಾಧ್ಯಕ್ಷ ಮಂಜೇಶ್, ಮಹಿಳಾ ಘಟಕದ ಅಧ್ಯಕ್ಷೆ ಭಾಗ್ಯಲಕ್ಷ್ಮಿ, ಉಪಾಧ್ಯಕ್ಷ ರಾಜೇಂದ್ರ ಮತ್ತಿತರರು ಹಾಜರಿದ್ದರು. ಇರಸವಾಡಿ ಸಿದ್ದಪ್ಪಾಜಿ, ಸಿಟಿವಿ ನ್ಯೂಸ್, ಚಾಮರಾಜನಗರ.